ಕೂಗನ್ನು ಹಾಕಿದರು. ಆದರೆ ಅದಕ್ಕೆ ಸಿದ್ದರಾಮಯ್ಯನಂಥ ಅಖಂಡ ಕರ್ನಾಟಕದ ಕನಸುಗಾರರು ಅದನ್ನು ವಿರೋಧಿಸಿದ್ರು. ಇರಲಿ, ಆದರೆ ಅಭಿವೃದ್ಧಿ ಮಾಡಬೇಕಲ್ಲ. ಇಲ್ಲ, ಇದು ಇವತ್ತು ನಿಧಾನಕ್ಕೆ ಕೂಗು ದೊಡ್ಡದಾಗಲಿಕ್ಕತ್ತದ ರೀ. ಈ ದಿಶೆಯಲ್ಲಿ ಗೋಕಾಕ್ ಜಿಲ್ಲೆ ಆಗಲೇಬೇಕು ಅಂತ ಈಗ ಹಲವು ಸಲ ಮನವಿನೂ ಕೊಟ್ಟಿದ್ದಾರೆ. ಇಲ್ಲಿ ವಕೀಲರು, ಇಲ್ಲಿ ಮಠಾಧೀಶರು, ಜೊತೆಗೆ ಇದು ನಿರಂತರ ಲಿಂಗಯ್ಯ ಸ್ವಾಮಿ ಪೂಜಾರಿ ಅವ್ರ ಕಾಲದಿಂದ ನಡೀತಾ ಬಂದದ್ದು, ಇನ್ನು ಮುಂದೆ ನಡೆದದಂಗೆ. ಇವತ್ತು ವಿರೋಧಿಗಳು ಇಲ್ಲಿ ಒಂದು ರೀತಿಯಿಂದ ರಾಜಕೀಯ ವಿರೋಧಿಗಳಾಯ್ತು, ಜೊತೆಗೆ ಹಲವು ವರ್ಷಗಳಿಂದ ಈ ಹೋರಾಟ ಮಾಡ್ತಾ ಬಂದಂಥ ಮುಖ್ಯವಾಗಿ ಅಶೋಕ್ ನಮ್ಮ ಪೂಜಾರಿ ಅವರು, ಜೊತೆಗೆ ಇತ್ತೀಚೆಗೆ ಬಂದಂಥ ನಮ್ಮ ವೈದ್ಯ ಕಡಾಡಿಯವರು, ಮಹಾಂತೇಶ್ ಕಡಾಡಿಯವರು, ಅವ್ರ ಜೊತೆಗೆ ನಮ್ಮ ದಸ್ತಗೀರ್ ಪಲ್ವಣ್ರವರು ಇಲ್ಲಿ ಗೋಕಾಕದಲ್ಲಿ, ಅದೇ ನಮ್ಮ ಶೂನ್ಯ ಸಂಪಾದನಾ ಮಠ ಅದ ಶ್ರೀಗಳು, ಇವರೆಲ್ಲರೂ ಇವತ್ತು ಬೇಡಿಕೆ ನೀಡ್ತಾ ಇದ್ದಾರೆ. ಇಲ್ಲಪ್ಪ ನಮ್ಗೆ ಆಗಲಿ ಸಪ್ರೇಟ್ ಕೊಡ್ರಿ ಗೋಕಾಕ್ ಜಿಲ್ಲೆ ಅಂತ. ಅದೇ ರೀತಿ ಅಲ್ಲಿಯೂ ಈ ಚಿಕ್ಕೋಡಿಯಲ್ಲೂ ಸಹಿತ ಈಗ ಅಹೋರಾತ್ರಿ ನಾಳೆ ಡಿಸೆಂಬರ್ 9ರಿಂದ ಚಿಕ್ಕೋಡಿ ಅಲ್ಲಿ ಪಟ್ಟಣದ ಮಿನಿ ವಿಧಾನಸೌಧ ಮುಂದೆ ಹೋರಾಟ ನಾವು ಮುಂದುವರಿಸ್ತಾ ಇದ್ದೀವಿ ಅಂತೇಳಿ ಅಲ್ಲಿಯ ಹೋರಾಟಗಾರರು, ಅದರ ಮುಖ್ಯ ಮಠಾಧೀಶರು ಮತ್ತು ಅಲ್ಲಿಯ ಇನ್ನುಳಿದ ಅನೇಕ ವಕೀಲ ಸುದರ್ಶನ್ ತಮ್ಮಣ್ಣವರ, ಹೋರಾಟ ಸಮಿತಿ ಉಪಾಧ್ಯಕ್ಷ ಪ್ರತಾಪ್ ಗೌಡ ಪಾಟೀಲ್ ಅಂತವರು, ಚಂದ್ರಕಾಂತ್ ಹುಕ್ಕೇರಿ ಅಂತವರು, ಸಂತೋಷ್ ಪೂಜೇರಿ ಅವರು, ಇವರು ಸಹಿತಲ್ಲೇ ನಿರಂತರ ಹೋರಾಟ ಮಾಡ್ತೇವಪ್ಪ ನಾವು, ಉಪವಾಸ ಸತ್ಯಾಗ್ರಹ ಮತ್ತೇನು ಪ್ರತಿಭಟನೆ ಮಾಡ್ತೀವಿ ಅಂತ ಶುರು ಮಾಡಿದ್ದಾರೆ. ಇವೆಲ್ಲ ಪ್ರತಿಭಟನೆ ಆಗ್ತಾನೆ ಇದ್ದೇವೆ ರೀ, ಹಂಗೆ ನಡೀತಾನೆ ಇದ್ದಾವೆ. ಆದರೂ ನಮ್ಮ ಪ್ರತಿನಿಧಿಗಳು ಕಿವುಡರಾಗಿದ್ದಾರೆ. ಮತ್ತು ಸಿದ್ದರಾಮಯ್ಯರು ಕರಿಮಿಸಾಗಿ ಮಾಡ್ತಾಯಿಲ್ಲ. ಸಿದ್ದರಾಮಯ್ಯರು ಯಾಕೆ ಮಾಡ್ತಾಯಿಲ್ಲ ಇವೆರಡೂ ಜಿಲ್ಲೆಗಳನ್ನ? ಯಾಕಂದ್ರೆ ಇವ್ರು ಬೇಡೋದು ನೋಡಿದ್ರೆ ಇಷ್ಟರೊಳಗೆ ಆಗಬೇಕಾಗಿತ್ತು. ಆಗಿದ್ದಕ್ಕೆ ಎರಡು ಸಲ ಆಗಿ ಹೋಗ್ಬಿಟ್ಟು ಜೆ.ಎಚ್. ಪಟೇಲ್ ಏನೋ ಮಾಡಿದರು. ಅದು ಯಾಕಾಯಿತು ಏನಾಯಿತು ಇತಿಹಾಸ ಬಿಟ್ಟು ಹೋಗಲಿ. ಆದರೆ ಇವತ್ತು ಸಿದ್ದರಾಮಯ್ಯರಿಗೆ ಸಾಧ್ಯ ಇದಲ್ಲ ಇದು. ಅದನ್ನು ಕೇಳಿಕ್ಕೆ ಹೋದಾಗ ನಮ್ಮ ಚಿಕ್ಕೋಡಿ ಪ್ರತಿನಿಧಿಗಳು ಅಥವಾ ಗೋಕಾಕ್ ಪ್ರತಿನಿಧಿಗಳು, ಜಿಲ್ಲಾ ಹೋರಾಟ ಪ್ರತಿನಿಧಿಗಳು ಹೋಗಿ ಕೆಳಗೆ ಹೋದಾಗ ಇಲ್ಲ ಸಿದ್ದರಾಮಯ್ಯನವರು ನಿಮ್ಮೆಲ್ಲ ಶಾಸಕರನ್ನ ಕುಡಿಸ್ಕೊಂಬರ್ರಿ, ಅವರೆಲ್ಲ ನಮಗೆ ಹೇಳಿದ್ರೆ ನಾವು ಮಾಡೋಣ ಅಂತ ಮಾತಿನ ಮಾತಾಡಿದಂಥ ಸುದ್ದಿಗಳಿದ್ದಾವೆ. ಮತ್ತು ಈ ಶಾಸಕರು ಯಾಕೆ ಹೋಗ್ತಾ ಇಲ್ಲ ಎಲ್ಲರೂ ಕುಡ್ಕೊಂಡು? ಇಲ್ಲಪ್ಪ ಮಾಡ್ರಿ ಅಂತ 18 ಜನ ಶಾಸಕರಿದ್ದಾರೆ ಬೆಳಗಾವಿಯಲ್ಲಿ. ಕೆಲವೊಂದು ವಿರೋಧ ಇರ್ತಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಚಿಕ್ಕೋಡಿ ಮತ್ತು ಗೋಕಾಕ್ ತಾಲೂಕಿನ ಶಾಸಕರು ಒಕ್ಕಟ್ಟಿನದು ಯಾಕೆ ಮಾಡಬಾರ್ದು ಈ ಪ್ರಯತ್ನವನ್ನು? ಈ ಸಲ ಅಂತ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ಮಗಳು ಇವತ್ತು MP ಅವರಾಗಿದ್ದಾರೆ. ಅವರಾಯಿತು. ನಮ್ಮಲ್ಲೇ ಈ ಒಂದು ಬೆಳಗಾವಿ ಜಿಲ್ಲೆಯ ನಮ್ಮ MP ಆಗಿ ಸ್ವತಃ ಜಾರಕಿಹೊಳಿ ಅವ್ರಿಗೆ ಅತ್ಯಂತ ಆತ್ಮೀಯರಂಥ ಶೆಟ್ಟರ್ ಅವರಿದ್ದಾರೆ. ಇವರೆಲ್ಲ ತೊಗೊಂಡು ಕರೆದುಕೊಂಡು ಹೋಗಿ ಯಾಕೆ ಅವರು ಈ ಪ್ರಯತ್ನವನ್ನು ಮಾಡಬಾರ್ದು ಅಂತ ಇಲ್ಲಿಯ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಮತ್ತು ಹೋರಾಟಗಾರರು ಮಾತಾಡ್ತಾ ಇದ್ದಾರೆ. ಅಸಮಾಧಾನ ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲರಿ ಇವ್ರಿಗೆ ಸಾಧ್ಯದ ಮನಸ್ಸು ಮಾಡಿದರೆ ಮಾಡ್ತಾ ಇಲ್ಲ ಅನ್ನೋಂಥ ನೋವನ್ನು ತೊಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಈ ದಿಸೆಯಲ್ಲಿ ಒಂದಿಷ್ಟು ಈ ಸಂದರ್ಭದಲ್ಲಿ ಇದನ್ನು ನೆನಪಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ ಅಂದರೆ ಆಲ್ರೆಡಿ ಈಗಾಗಲೇ ಅಶೋಕ್ ಪೂಜಾರಿ ಅವರು ಜೊತೆಗೆ ನಮ್ಮ ಶ್ರೀಮಠ ಸಂಪಾದನಾ ಮಠದ ಸ್ವಾಮೀಜಿಯವರು ಜೊತೆಗೆ ನಮ್ಮ ದಸ್ತಗೀರ್ ಪಲ್ವಣ್ಣಂಥವರು ಹೋರಾಟಗಾರರು ಮಾತು ನಡೆಸಿದ್ದಾರೆ. ಇಲ್ಲಪ್ಪ ಮಾಡೋದು ಇನ್ನು ಅನಿರ್ದಿಷ್ಟವಾಗಿ ಹೋರಾಟ ಮಾಡೋಣ ಅಂತ ಮೋಸ್ಟ್ ಇಷ್ಟರಲ್ಲಿ ಅವರು ಅನೌನ್ಸ್ ಮಾಡ್ಬೋದು. ಇದು ಹೊರಗೆ ಬರೋದ್ರಾಗ ಬೇಡ ಅಷ್ಟರೊಳಗೆ ಇದು ಮತ್ತು ಮೂಮೆಂಟ್ ಹೆಚ್ಚು ಕಡಿಮೆ ಆಗ್ಬೋದು. ಅದಾಗಿ ಇವೆಲ್ಲನೂ